ಓಂ ಶಾಂತಿ. ಮುರಳಿಯ ದಿನಾಂಕ 21/4/2024. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 30/3/99. तीव्र पुरुषार्थ की लगन को ज्वाला रूप बनाकर बेहद के वैराग्य की लहर फैलाओ. ತೀವ್ರ ಪುರುಷಾರ್ಥದ ಲಗನ್ನಿಂದ ಜ್ವಾಲಾರೂಪ ಆಗಿ ಬೇಹದ್ದಿನ ವೈರಾಗ್ಯದ ಅಲೆಗಳನ್ನು ಹರಡಿಸಿ. ತೀವ್ರ ಪುರುಷಾರ್ಥದ ಲಗನ್ನಿಂದ ಜ್ವಾಲಾರೂಪ ಆಗಿ ಬೇಹದ್ದಿನ ವೈರಾಗ್ಯದ ಅಲೆಗಳನ್ನು ಹರಡಿಸಿ. आज बाप दादा हर एक बच्चे के मस्तक पर 3 लकीरें देख रहे हैं, जिसमें एक लकीर है परमात्मा पालना के भाग्य की लकीर. ಈ ದಿನ ಬಾಪ್ ದಾದಾರವರು ಮಕ್ಕಳ ಮಸ್ತಕದಲ್ಲಿ 3 ರೇಖೆಗಳನ್ನು ನೋಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ರೇಖೆ ಆಗಿದೆ ಪರಮಾತ್ಮ ಪಾಲನೆಯ ಭಾಗ್ಯದ ರೇಖೆ. यह परमात्मा पालना का भाग्य सारे कल्प में अब एक ही बार मिलता है, सिवाय इस संगम युग के. यह परमात्मा पालना कभी भी नहीं प्राप्त हो सकती. ಪರಮಾತ್ಮ ಪಾಲನೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗ್ತದೆ. यह परमात्मा पालना बहुत थोड़े बच्चों को प्राप्त होती है. ಪರಮಾತ್ಮನ ಪಾಲನೆ ಬಹಳ ಕಡಿಮೆ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. दूसरी लकीर है परमात्मा पढ़ाई के भाग्य की लकीर. ಎರಡನೇ ರೇಖೆ ಆಗಿದೆ ಪರಮಾತ್ಮ ಓದಿಸುವ ವಿದ್ಯೆಯ ಭಾಗ್ಯದ ರೇಖೆ. परमात्मा पढ़ाई कितना भाग्य है जो स्वयं परमात्मा शिक्षक बन पढ़ा रहे. ಪರಮಾತ್ಮ ಓದಿಸುವ ವಿದ್ಯೆ ಅಂದರೆ ಅದು ಎಂತಹ ದೊಡ್ಡ ಭಾಗ್ಯ. ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಬಂದು ಓದಿಸ್ತಾ ಇದ್ದಾನೆ. तीसरी लकीर है परमात्मा प्राप्तियों की लकीर. सोचो कितनी प्राप्तियाँ है. ಮೂರನೇ ರೇಖೆ ಆಗಿದೆ ಪರಮಾತ್ಮನಿಂದ ಸಿಗುವ ಪ್ರಾಪ್ತಿಯ ರೇಖೆ. ತಂದೆಯಿಂದ ನಮಗೆ ಎಷ್ಟು ಪ್ರಕಾರದ ಪ್ರಾಪ್ತಿಗಳು ಸಿಕ್ಕಿವೆ. सभी को याद है ना प्राप्तियों की लिस्ट कितनी लंबी है. ಸಂಗಮ ಯುಗದಲ್ಲಿ ತಂದೆಯಿಂದ ಸಿಗುವ ಪ್ರಾಪ್ತಿಗಳು ಏನು ಅಂತ ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ದೊಡ್ಡ ಪಟ್ಟಿನೇ ತಯಾರಾಗ್ತದೆ. तो हर एक के मस्तक में यह 3 लकीर चमक रही है. ऐसे भाग्यवान आत्माएं अपने को समझते हो. ಹೀಗೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಈ ದಿನ ಬಾಬಾ 3 ಹೊಳೆಯುವ ರೇಖೆಗಳನ್ನು ನೋಡ್ತಾ ಇದ್ದಾರೆ. 3 ರೇಖೆಗಳು ಮಸ್ತಕದಲ್ಲಿ ಹೊಳಿತಾ ಇವೆ. ಅಂತಹ ಭಾಗ್ಯಶಾಲಿ ಆತ್ಮ ನೀವು ಅಂತ ತಿಳಿದಿದ್ದೀರಾ. ಪಾಲನಾ ಪಢಾಯಿ ಔರ್ ಪ್ರಾಪ್ತಿಯ. ಸಂಗಮ ಯುಗದಲ್ಲಿ ಪಾಲನೆ, ಶಿಕ್ಷಣ ಮತ್ತು ಪ್ರಾಪ್ತಿಗಳು. साथ साथ बाप दादा बच्चों के निश्चय के आधार पर
रूहानी नशे को भी देख रहे हैं. ಜೊತೆಗೆ ಬಾಪ್ ದಾದಾರವರು ಮಕ್ಕಳಲ್ಲಿ ಇರುವ ನಿಶ್ಚಯದ ಆಧಾರದಿಂದ ಮಕ್ಕಳಲ್ಲಿ ಆತ್ಮಿಕ ನಶೆ ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ. हर एक परमात्मा बच्चा कितना रूहानी नशे वाली आत्मा ये है. सारे विश्व में, सारे कल्प में सबसे हाईएस्ट भी है, महान भी है, ಹೋಲಿಯೆಸ್ಟ್ भी है. ಪರಮಾತ್ಮನ ಮಕ್ಕಳಾದಂತಹ ಒಬ್ಬೊಬ್ಬರು ಎಂತಹ ಆತ್ಮಿಕ ನಶೆಯಲ್ಲಿರುವಂತಹ ಮಕ್ಕಳಾಗಿದ್ದೀರಿ. ಇಡೀ ವಿಶ್ವದಲ್ಲಿ ಮತ್ತು ಇಡೀ ಕಲ್ಪದಲ್ಲಿ ಎಲ್ಲರಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರುವಂಥವರು, ಎಲ್ಲರಕ್ಕಿಂತ ಮಹಾನ ಆಗಿರುವಂತಹ ಮಹಾತ್ಮರು ಮತ್ತು ಎಲ್ಲರಕ್ಕಿಂತ ಅತಿ ಪವಿತ್ರ ಆಗಿರುವಂತಹ ಪವಿತ್ರ ಆತ್ಮಗಳು ನೀವಾಗಿದ್ದೀರಿ. आप जैसी पवित्र आत्माएं तन से भी मन से भी देव रूप में सर्वगुण संपन्न संपूर्ण निर्विकारी और कोई बनता नहीं है. ನಿಮ್ಮ ಸಮಾನ ಶರೀರದಿಂದನೂ ಪವಿತ್ರ ಆಗುವುದು, ಮನಸ್ಸಿನಿಂದನೂ ಪವಿತ್ರ ಆಗುವುದು, ಸರ್ವಗುಣ ಸಂಪನ್ನ ಮತ್ತು ಸಂಪೂರ್ಣ ನಿರ್ವಿಕಾರಿ ಆಗುವಂತಹ ಪವಿತ್ರತೆ ಯಾರಲ್ಲಿಯೂ ಇಲ್ಲ. ನಿಮ್ಮ ಸಮಾನ ಸಂಪೂರ್ಣ ಪವಿತ್ರ ಈ ಪ್ರಪಂಚದಲ್ಲಿ ಯಾರೂ ಆಗೋದಿಲ್ಲ. और फिर हाईएस्ट भी हो, होलीएस्ट भी हो, साथ साथ रिचेस्ट भी हो. ನೀವು ಎಲ್ಲರಕ್ಕಿಂತ ಶ್ರೇಷ್ಠ ಆತ್ಮಗಳಾಗಿದ್ದೀರಿ, ಪವಿತ್ರಾತಿ ಪವಿತ್ರ ಆತ್ಮಗಳಾಗಿದ್ದೀರಿ ಮತ್ತು ಎಲ್ಲರಕ್ಕಿಂತ ಸಿರಿವಂತರಾಗಿದ್ದೀರಿ. बाप दादा स्थापना में भी बच्चों को स्मृति दिलाते थे. फलक से अखबारों में डलवाया ओम मंडली रिचेस्ट इन ದಿ ವರ್ಲ್ಡ್. ಸ್ಥಾಪನೆಯ ಸಮಯದಲ್ಲೂ ಸಹ ಆಗಾಗ ಬಾಬಾ ಮಕ್ಕಳಿಗೆ ನೆನಪು ಮಾಡಿಸ್ತಾ ಇದ್ದರು. ನಾವು ಮಕ್ಕಳು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತರು ಅಂತ ನೆನಪು ಮಾಡಿಸ್ತಾ ಇದ್ದರು. ಪತ್ರಿಕೆಯಲ್ಲಿಯೂ ಸಹ ಹಾಕ್ಸಿದ್ರು, ಓಂ ಮಂಡಳಿ ರಿಚೆಸ್ಟ್ ಇನ್ ದಿ ವರ್ಲ್ಡ್. ಓಮ ಮಂಡಳಿಯವರು ಇಡೀ ಜಗತ್ತಿಗೆ ಶ್ರೀಮಂತರು ಅಂತ ಪತ್ರಿಕೆಯಲ್ಲೂ ಸಹ ಸಮಾಚಾರ ಬಂದಿತ್ತು. यह स्थापना के समय की आप सब की महिमा है. एक दिन में कितना भी बड़े से बड़ा मल्टी मिलियनर हो, लेकिन आप जैसा रिचेस्ट हो नहीं सकता. ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡದಾದಂತಹ ಸಿರಿವಂತ ವ್ಯಕ್ತಿ ಇರಲಿ, ಕೋಟ್ಯಾಧೀಶನೇ ಇರಲಿ, ಆದರೆ ನಿಮ್ಮ ಸಮಾನ ಶ್ರೀಮಂತ ಯಾರೂ ಆಗಿಲ್ಲ. इतना रिचेस्ट बनने का साधन क्या है? बहुत छोटा सा ಸಾಧನ है. ಇಡೀ ಜಗತ್ತಿಗೆ ಶ್ರೀಮಂತರಾಗಲು ಉಪಾಯ ನಿಮ್ಮ ಹತ್ತಿರ ಏನಿದೆ? ಬಹಳ ಸರಳವಾದ ಉಪಾಯ ಅಥವಾ ಸಾಧನ ಆಗಿದೆ, ಚೋಟಿ ಸಿ ಬಿಂದಿ ಲಗಾನ. ಪ್ರತಿಯೊಂದು ವಿಷಯದಲ್ಲಿ ಚಿಕ್ಕದಾದಂಥ ಬಿಂದು ಇಡುವುದು. ಇದೇ ಶ್ರೀಮಂತ ಆಗಲಿಕ್ಕೆ ಆಧಾರ ಅಥವಾ ಸಾಧನ ಆಗಿದೆ. लोग रिचेस्ट बनने के लिए कितनी मेहनत करते और आप कितना सहज माला माल बन जाते हो. बिंदी लगाई कमाई हुई. ಲೌಕಿಕ ಪ್ರಪಂಚದಲ್ಲಿ ಒಬ್ಬರು ಸಾಹುಕಾರ ಆಗಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ. ಆದರೆ ನೀವು ಒಂದು ಬಿಂದು ಇಟ್ಟರೆ ಸಾಕು, ಆ ಬಿಂದುವಿನ ಜೊತೆಗೆ ಜನ್ಮ ಜನ್ಮಾಂತರದ ಪ್ರಾಪ್ತಿ ನಿಮ್ಮದಾಗ್ತದೆ.
ಕಮಾಯಿ ಆಗ್ತದೆ. ಆತ್ಮ ಭಿ ಬಿಂದಿ, ಬಾಪ್ ಭಿ ಬಿಂದಿ, ಡ್ರಾಮಾ ಫುಲ್ ಸ್ಟಾಪ್ ಲಗಾನ ವಹ ಭಿ ಬಿಂದಿ. ನಾನು ಆತ್ಮನೂ ಬಿಂದು, ತಂದೆ ಪರಮಾತ್ಮನೂ ಬಿಂದು, ಈ ನಾಟಕ ಅಂದರೆ ಅದು ಬಿಂದು. ನಾಟಕದಲ್ಲಿ ಏನು ನಡೆದು ಹೋಗಿದೆ, ಗತಿಸಿ ಹೋಗಿದೆ, ಅದಕ್ಕೆ ಪೂರ್ಣ ವಿರಾಮ ಹಾಕುವುದು, ಅಂದರೆ ಬಿಂದು ಇಡುವುದು. ತೋ ಬಿಂದಿ ಆತ್ಮ ಕೋ ಯಾದ್ ಕಿಯಾ, ಕಮಾಯಿ ಬಢ್ ಗೈ. ಬಿಂದು ಸ್ವರೂಪನಾದಂತಹ ಆತ್ಮನನ್ನು ನೆನಪು ಮಾಡಿದರೂ ಕಮಾಯಿ ಆಗ್ತದೆ. ಬಿಂದು ಸ್ವರೂಪದಲ್ಲಿ ಇರುವಂತಹ ತಂದೆಯ ನೆನಪು ಮಾಡಿದರೂ ಕಮಾಯಿ ಆಗ್ತದೆ. ನಾಟಕ ಮಾಡಲ್ಪಟ್ಟಂತಹ ಪೂರ್ವ ನಿರ್ಧಾರಿತ ನಾಟಕ ಅಂತ ನಡೆದು ಹೋಗಿದ್ದಕ್ಕೆ ಫುಲ್ ಸ್ಟಾಪ್ ಹಾಕಿದಾಗ ಆವಾಗಲೂ ನಮಗೆ ಕಮಾಯಿ ಆಗ್ತದೆ. ವೈಸೆ ಲೌಕಿಕ ಮೇ ಭಿ ದೇಖೋ, ಬಿಂದಿ ಸೆ ಸಂಖ್ಯಾ ಬಢತಿ ಹೈ. ಏಕಕ್ಕೆ ಆಗೆ बिंदी लगाओ 10 हो गया, 2 बिंदी लगाओ, 3 बिंदी लगाओ, 4 बिंदी लगाओ, बढ़ता जाता है. ಲೌಕಿಕದಲ್ಲೂ ಸಹ ನೋಡಿ, ಒಂದು ಸಂಖ್ಯೆಯ ಮುಂದೆ 0 ಇಟ್ಟರೆ 10 ಆಗ್ತದೆ, ಮತ್ತೊಂದು 0 ಇಟ್ಟರೆ 100 ಆಗ್ತದೆ, ಇನ್ನೊಂದು 0 ಇಟ್ಟರೆ 1000 ಆಗ್ತದೆ. ಎಷ್ಟೆಷ್ಟು ಸೊನ್ನೆಗಳನ್ನು ಇಡ್ತಾ ಹೋಗ್ತೀರಿ ಅಷ್ಟೇ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. तो आपका साधन कितना सहज है. मैं आत्मा हूँ, यह स्मृति की बिंदी लगाना अर्थात ಖಜಾನಾ ಜಮಾ ಹೋನಾ. ಆದರೆ ಇಲ್ಲಿ ರಿಚೆಸ್ಟ್ ಆಗಲಿಕ್ಕೆ, ಅತ್ಯಂತ ಶ್ರೀಮಂತ ಆಗಲಿಕ್ಕೆ ಬಾಬಾ ಹೇಳಿರುವಂಥ ಸಹಜ ಉಪಾಯ ಅಂದರೆ ನಾನು ಆತ್ಮ, ನಾನು ಬಿಂದು ಸ್ವರೂಪ ಅನ್ನೋದನ್ನು ನೆನಪು ಮಾಡ್ಕೋಬೇಕು. ಎಷ್ಟೆಷ್ಟು ನಾವು ಆತ್ಮಸ್ವರೂಪದಲ್ಲಿ ಇರ್ತೀವಿ ಅಷ್ಟೇ ಸರ್ವ ಗುಣಗಳು, ಸರ್ವ ಖಜಾನೆಗಳು, ಸರ್ವಶಕ್ತಿಗಳು ನಮ್ಮಲ್ಲಿ ಜಮಾ ಆಗ್ತಾ ಹೋಗ್ತವೆ. ಆತ್ಮನ ಮೂಲ ಗುಣಗಳು, ಮೂಲ ಶಕ್ತಿಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ. ಫಿರ್ ಬಾಪ್ ಬಿಂದಿ ಲಗಾओ ಔರ್ ಖಜಾನಾ ಜಮಾ ಹೋಗ. ನಂತರ ತಂದೆನೂ ಬಿಂದು ಸ್ವರೂಪ, ಆದರೆ ಅವನು ಸಾಗರ ಅಂತ ಹೇಳಿ ನೆನಪು ಮಾಡಿದಾಗ ನಮ್ಮ ಖಜಾನೆ ಇನ್ನಿಷ್ಟು ಬೆಳೀತದೆ. कर्म में, संबंध में, संपर्क में ड्रामा का फुल स्टॉप लगाओ, बीती को फुल स्टॉप लगाओ और ಖಜಾನಾ बढ़ जाता है. ಮೂರನೇದು, ಕರ್ಮ ಮಾಡುವಾಗ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅಲ್ಲಿಯೂ ಸಹ ವಿರಾಮ ಹಾಕ್ರಿ, ಬಿಂದು ಇಡಿ, ಆಗ ಮತ್ತೆ ಖಜಾನೆ ನಮ್ಮದು ಬೆಳೀತಾ ಹೋಗ್ತದೆ. तो बताओ सारे दिन में कितने बार बिंदी लगाते हो. बिंदी लगाना कितना सहज है. मुश्किल है क्या. बिंदी खिसक जाती है क्या. ಬಾಬಾ ಕೇಳ್ತಾರೆ, ಇಡೀ ದಿನದಲ್ಲಿ ಎಷ್ಟು ಸಲ ಈ ಬಿಂದುಗಳನ್ನು ನೀವು ಇಡ್ತೀರಿ. ಬಿಂದು ಇಡುವುದಕ್ಕೆ ನಿಮಗೆ ಕಷ್ಟ ಆಗ್ತದೋ ಅಥವಾ ಸಹಜ ಇದೆಯೋ. ಬಿಂದು ಎಂದಾದರೂ ಜಾರಿ ಹೋಗ್ತದೇನೋ. बाप दादा ने कमाई का साधन यही सिखाया कि बिंदी लगाते जाओ. तो सभी को बिंदी लगाने आती है, तो एक हाथ की ताली बजाओ. ಬಾಪ್ ದಾದಾರವರು ನಮ್ಮ ಸಂಪಾದನೆಗೆ ಮೂಲ ಸಾಧನನೇ 3 ಬಿಂದುಗಳ ಸ್ಮೃತಿಯಲ್ಲಿ ಇರುವುದು ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ಬಿಂದು ಇಡೋದಕ್ಕೆ ಎಲ್ಲರಿಗೂ ಬರುತ್ತೆ ತಾನೆ. ಯಾರ್ಯಾರಿಗೆ ಬರುತ್ತೆ ಅವರೆಲ್ಲರೂ ಕೈ ಎತ್ತಿರಿ ಅಂತಾರೆ ಬಾಬಾ. ಪಕ್ಕಿ ಹೇನಾ ಯಾ ಕಭಿ ಖಿಸಕ್ ಜಾತಿ ಹೈ, ಕಭಿ ಲಗ್ ಜಾತಿ ಹೈ, ಸಬ್ಸೆ ಸಹಜ್ ಬಿಂದಿ ಲಗಾನಾ ಹೈ. ಬಾಬಾ ಹೇಳ್ತಾರೆ, ಆ ಬಿಂದು ಸರಿಯಾಗಿ ನಿಮ್ಮ ಬುದ್ಧಿಯಲ್ಲಿ ಇರುತ್ತೆ ತಾನೆ, ಅಥವಾ ಬುದ್ಧಿಯಿಂದ
ಬಿಂದು ಸ್ವರೂಪದ ನೆನಪು ಜಾರಿ ಜಾರಿ ಹೋಗ್ತದೆ. ಎಲ್ಲಕ್ಕಿಂತಲೂ ಸಹಜವಾದ ಕೆಲಸನೇ ಬಿಂದು ಇಡೋದಾಗಿದೆ. कोई इस आँखों से ब्लाइंड भी हो, वह भी अगर कागज़ पर पेंसिल रखेगा तो बिंदी लग जाती है, और आप तो त्रिनेत्री हो, इसलिए इन 3 बिंदियों को सदा ಯೂಸ್ करो. ಕಣ್ಣು ಕಾಣದೇ ಇರುವಂತಹ ಕುರುಡರೂ ಸಹ ಒಂದು ಪೆನ್ಸಿಲನ್ನು ತೆಗೆದುಕೊಂಡು ಪೇಪರ್ ಮೇಲೆ ಇಟ್ಟಾಗ ಅಲ್ಲೂ ಒಂದು ಬಿಂದು ಮೂಡ್ತದೆ. ಹಾಗೆಯೇ ನೀವಂತೂ ತ್ರಿನೇತ್ರಿಗಳು. ಈ 3 ಬಿಂದುಗಳನ್ನು ಸದಾ ಉಪಯೋಗ ಮಾಡ್ತಾಯಿರಿ. 3 ಬಿಂದುಗಳ ಪ್ರಯೋಗ ಮಾಡ್ತಾಯಿರಿ. ಆ ಪ್ರಯೋಗದಿಂದ ಲಾಭವನ್ನು ಪಡಿತಾಯಿರಿ. ಕ್ವೆಶ್ಚನ್ ಮಾರ್ಕ್ ಕಿतना टेढ़ा है, लिख कर देखो, और बिंदी कितनी सहज है. इसलिए बाप दादा भिन्न भिन्न रूप से बच्चों को समान बनाने की विधि सुनाते रहते हैं. ಪ್ರಶ್ನೆ ಚಿಹ್ನೆ ಬರೆಯುವುದು ಕಷ್ಟ ಆಗ್ತದೆ, ಬಿಂದು ಇಡುವುದು ಸಹಜ ಆಗ್ತದೆ. ಆದ್ದರಿಂದ ಬಾಬೋರು ಭಿನ್ನ ಭಿನ್ನ ರೂಪದಿಂದ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳೋದಕ್ಕಾಗಿ ವಿವಿಧ ಉಪಾಯಗಳನ್ನು, ವಿವಿಧ ವಿಧಿಗಳನ್ನು ಆಗಾಗ ತಿಳಿಸ್ತಾ ಇರ್ತಾರೆ. विधि है ही बिंदी, और कोई विधि नहीं है. अगर विदेही बनते हो तो भी विधि है बिंदी बनना. ತಂದೆಯ ಸಮಾನ ಆಗಲಿಕ್ಕೆ ಮೂಲ ಉಪಾಯ ಅಥವಾ ವಿಧಿಯಾಗಿದೆ ಬಿಂದು, ಬಿಂದು ಸ್ವರೂಪ ಆಗುವುದು. ವಿದೇಹಿ ಆಗಬೇಕು ಅಂದ್ರೂ ಬಿಂದು ಆಗಬೇಕು. ಅಶರೀರಿ बनते हो, कर्मातीत बनते हो, सबकी विधि बिंदी है. इसलिए बाप दादा ने भी कहा, अमृत वेले बाप दादा से मिलन मनाते, रूह रूहान करते, जब कार्य में आते हो तो पहले 3 बिंदियों का तिलक मस्तक पर लगाओ. ಅಶರೀರಿ ಆಗುವುದು, ಕರ್ಮಾತೀತ ಆಗುವುದು ಅಂದ್ರೂ ಬಿಂದು ಸ್ವರೂಪದ ಅನುಭವ ಮಾಡೋದು. ಅಶರೀರಿ ಆಗಲಿಕ್ಕೂ ಬಿಂದು ಸ್ವರೂಪ ಬೇಕು, ಕರ್ಮಾತೀತ ಆಗಲಿಕ್ಕೂ ಬಿಂದು ಸ್ವರೂಪ ಬೇಕು. ಅದಕ್ಕಾಗಿ ತಂದೆ ತಿಳಿಸಿದ್ದಾರೆ, ಅಮೃತ ವೇಳೆಯಲ್ಲಿ ಬಾಪ್ ದಾದಾರವರ ಮಿಲನ ಮಾಡುವಾಗ, ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪ ಮಾಡುವಾಗ, ಅಥವಾ ಕರ್ಮಯೋಗದಲ್ಲಿಯೂ ಸಹ ಆಗಾಗ ಈ 3 ಬಿಂದುಗಳ ತಿಲಕವನ್ನು ಮಸ್ತಕದಲ್ಲಿ ಧರಿಸಿಕೊಳ್ಳಿರಿ. वह लाल बिंदियों का तिलक लगाने नहीं शुरू करना, लेकिन ಸ್ಮೃತಿ ಕಾ ತಿಲಕ್ ಲಗಾವ್. ಬಾಬಾ ಹೇಳ್ತಾರೆ 3 ಬಿಂದುಗಳ ತಿಲಕ ಹಚ್ಕೊಳ್ಳಿ ಅಂತ. ಅಂದರೆ ಲೌಕಿಕದ ರೀತಿಯಿಂದ ಕೆಂಪು ಬಣ್ಣದ ಕುಂಕುಮ ಇಟ್ಕೊಳ್ಳೋದು ಅಂತಲ್ಲ, ಆದರೆ ಸ್ಮೃತಿಯ ತಿಲಕವನ್ನು ಧರಿಸಿಕೊಳ್ಳಿರಿ. और चेक करो किसी कारण से यह स्मृति का तिलक मिटे नहीं. ಅವಿನಾಶಿ ಅಮಿಟ್ ತಿಲಕ್ ಹೇ. ಯಾವುದೇ ಕಾರಣದಿಂದ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗಬಾರದು. ಈ ತಿಲಕ ಅವಿನಾಶಿಯಾಗಿ ಅಖಂಡವಾಗಿ ಸದಾಕಾಲಕ್ಕೂ ನಿಮ್ಮ ಮಸ್ತಕದಲ್ಲಿ ಇರಬೇಕು. बाप दादा बच्चों का प्यार देखते, कितने प्यार से भाग भाग कर मिलन मनाने पहुँचते हैं. आज हॉल में भी मिलन मनाने के लिए कितनी मेहनत से, कितने प्यार से, नींद प्यास को भूलकर पहले नंबर में नज़दीक बैठने का पुरुषार्थ करते. बाप दादा सब देखते, क्या क्या करते हैं वह सारा ड्रामा देखते हैं.
ಬಾಬೋರು ಮಕ್ಕಳ ಪ್ರೀತಿಯನ್ನು ನೋಡ್ತಾರೆ. ಮಿಲನದ ದಿನ ಹೇಗೆ ಮಕ್ಕಳು ಮಧ್ಯಾಹ್ನದಿಂದ ಊಟ, ನಿದ್ದೆ, ಬಾಯಾರಿಕೆ ಬಿಟ್ಟು ಮುಂದೆ ಕೂಡಬೇಕು ಎಂಬ ಆಶೆಯಿಂದ ಬಹಳ ಬೇಗ ಬೇಗ ಬಂದು ಮುಂದೆ ಕೂಡುವಂತಹ ಪುರುಷಾರ್ಥ ಮಾಡ್ತಾರೆ. ಮಕ್ಕಳ ಆ ಆಟ ಅಥವಾ ನಾಟಕ ತಂದೆ ನೋಡ್ತಾ ಇರ್ತಾರೆ. बाप दादा बच्चों के प्यार पर न्योछावर भी होते। यह भी बच्चों को कहते जैसे साकार में मिलने के लिए दौड़ दौड़ कर आते हो, ऐसे बाप समान बनने के लिए तीव्र पुरुषार्थ करो। इसमें सोचते हो ना कि सबसे आगे ते आगे नंबर मिले। सबको मिलता नहीं है, क्योंकि यहाँ साकारी दुनिया है, तो साकारी दुनिया के नियम रखने पड़ते। ಈ ಸಭಾಂಗಣದಲ್ಲಿ ಮುಂದೆ ಕೂಡುವುದಕ್ಕಾಗಿ ಎಷ್ಟೆಲ್ಲ ಪುರುಷಾರ್ಥ ಮಾಡ್ತೀರಿ, ಹಾಗೆ ನನ್ನ ಸಮಾನ ಆಗಲಿಕ್ಕೆ ತೀವ್ರ ಪುರುಷಾರ್ಥ ಮಾಡಿರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಈ ಹಾಲಲ್ಲಿ ಎಲ್ಲರಿಗೂ ಮುಂದಿನ ಸ್ಥಾನ ಸಿಗೋದಿಲ್ಲ. ಯಾಕೆ ಅಂದರೆ ಇದು ಸಾಕಾರ ಜಗತ್ತು. ಸಾಕಾರ ಜಗತ್ತಿನ ನಿಯಮಗಳನ್ನು ಇಲ್ಲಿ ನಾವು ಪಾಲಿಸಬೇಕಾಗ್ತದೆ. ಬಾಪ್ दादा उस समय सोचते सब आगे आगे बैठ जाए, लेकिन यह हो सकता है, हो भी रहा है, कैसे? ಬಾಬೋರಿಗೆ ಅನ್ನಿಸ್ತದೆ ಎಲ್ಲ ಮಕ್ಕಳು ನನ್ನ ಮುಂದೆನೇ ಕೂತ್ಕೊಳ್ಳಿ ಅಂತ. ಆದರೆ ಅದು ಸಾಧ್ಯವೇ? ಬಾಬಾ ಹೇಳ್ತಾ ಇದ್ದಾರೆ ಸಾಧ್ಯ ಇದೆ ಅಂತ. ಯಾಕೆ ಅಂದರೆ पीछे वालों को बाप दादा सदा नयनों में समाया हुआ देखते, तो सबसे समीप है नयन. ಹಿಂದೆ ಕುಳಿತ ಮಕ್ಕಳನ್ನು ಬಾಬೋರು ತಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಳ್ತಾರೆ. ಅಂದರೆ ಹಿಂದಿನವರು ಎಲ್ಲರಕ್ಕಿಂತ ಸಮೀಪದಲ್ಲಿ ಇದ್ದಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तो पीछे नहीं बैठे हो, लेकिन बाप दादा के नयनों में बैठे हो. ಯಾರು ಹಿಂದೆ ಕುಳಿತಿದ್ದೀರಿ, ನೀವು ಹಿಂದೆ ಕೂತಿಲ್ಲ, ಆದರೆ ತಂದೆಯ ನಯನಗಳಲ್ಲಿ ಕುಳಿತಿದ್ದೀರಿ. ನೂರೇ ರತ್ನವು ತಾವೆಲ್ಲರೂ ನನ್ನ ನಯನದ ಪ್ರಕಾಶಮಣಿಗಳಾಗಿದ್ದೀರಿ, ಕಣ್ಮಣಿಗಳಾಗಿದ್ದೀರಿ. पीछे वालों ने सुना दूर नहीं हो, समीप हो. शरीर से पीछे, लेकिन आत्मा सबसे समीप है. ದೂರ ಕುಳಿತಿರುವಂಥವರು ನಾವು ದೂರದಲ್ಲಿ ಇದ್ದೇವೆ ಅಂತ ತಿಳ್ಕೊಬೇಡಿ. ನೀವು ಎಲ್ಲರಕ್ಕಿಂತ ಸಮೀಪ ಇದ್ದೀರಿ. ದೇಹದಿಂದ ಹಿಂದೆ ಇದ್ದೀರಿ, ಆದರೆ ಆತ್ಮಿಕ ದೃಷ್ಟಿಯಿಂದ ನನ್ನ ಸಮೀಪದಲ್ಲಿ ಇದ್ದೀರಿ. और बाप दादा सबसे ज़्यादा पीछे वालों को ही देखते हैं. ಬಾಪ್ ದಾದಾರವರು ಮಿಲನ ಮಾಡಲಿಕ್ಕೆ ಬಂದಾಗ ಹಿಂದೆ ಇರುವಂಥವರನ್ನು ಜಾಸ್ತಿ ನೋಡ್ತಿರ್ತಾರೆ. देखो नज़दीक वालों को इन स्थूल नयनों से देखने का चांस है, और पीछे वालों को इन नयनों से नज़दीक देखने का चांस नहीं है. इसलिए बाप दादा नयनों में समा लेते हैं. ಹತ್ತಿರದಲ್ಲಿ ಇರುವಂಥವರು ಸ್ಥೂಲ ನೇತ್ರಗಳಿಂದ ಬಾಬೋರನ್ನ ನೋಡ್ತಾರೆ. ಆದರೆ ಹಿಂದೆ ಕುಳಿತಿರೋರಿಗೆ ಈ ವೇದಿಕೆ ಆಗಲಿ ಬಾಬಾ ಆಗಲಿ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ಬಾಬಾ ಹಿಂದೆ ಇರುವಂಥ ಮಕ್ಕಳನ್ನು ತಮ್ಮ ನಯನಗಳಲ್ಲಿಯೇ ಸಮಾವೇಶ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಾಪ್ दादा मुस्कुराते, 2 बजता है और लाइन शुरू हो जाती है. बाप दादा समझते बच्चे खड़े खड़े थक भी जाते, लेकिन बाप दादा सभी बच्चों को प्यार का मसाज कर देते हैं. ಬಾಬೋರು ನೋಡ್ತಾ ಇರ್ತಾರಂತೆ 2 ಗಂಟೆಯಿಂದ ಮಕ್ಕಳು ಹಾಲಿನ ಹೊರಗೆ ಬಂದು
ಸರತಿಯಲ್ಲಿ ಸಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ನಿಂತು ನಿಂತು ಮಕ್ಕಳು ಸುಸ್ತಾಗ್ತಾರೆ, ಮಕ್ಕಳಿಗೆ ಕಾಲು ನೋವು ಬರ್ತದೆ. ಆಗ ಬಾಬಾ ಪ್ರೀತಿಯಿಂದ ಮಸಾಜ್ ಮಾಡ್ತಾರೆ. टांगों में मसाज हो जाता है। बाप दादा का मसाज बहुत न्यारा और प्यारा है. ಯಾವ ಮಕ್ಕಳು ನನ್ನ ಮಿಲನಕ್ಕಾಗಿ ಅನೇಕ ಗಂಟೆಗಳವರೆಗೆ ನಿಂತ್ಕೊಂಡಿರ್ತಾರೆ, ಅವರ ಕಾಲುಗಳನ್ನು ನಾನು ಮಸಾಜ್ ಮಾಡ್ತೀನಿ. ನಾನು ಮಾಡುವ ಮಸಾಜ್ ಏನಿದೆ ಇದು ಬಹಳ ಭಿನ್ನವಾದಂತಹ ಮತ್ತು ಅತ್ಯಂತ ಇಷ್ಟ ಆಗುವಂತಹ मसाज आಗಿದೆ. तो आज सभी इस सीज़न का लास्ट चांस लेने के लिए चारों ओर से भाग भाग कर पहुँच गए हैं. ಅನೇಕ ಮುರಳಿಗಳಲ್ಲಿ ಬಾಬಾ ಹೇಳಿರ್ತಾರೆ, ಭಕ್ತಿ ಮಾರ್ಗದಲ್ಲಿ ಒಂದು ಕಥೆ ಇದೆ. ಅಜ್ಞಾತವಾಸದಲ್ಲಿ ದ್ರೌಪದಿ ನಡೀತಿರುವಾಗ, ವನವಾಸದಲ್ಲಿ ನಡೀತಿರುವಾಗ ಅವಳ ಕಾಲುಗಳು ನೋವಾಗಿರ್ತವೆ. ಆಗ ಕೃಷ್ಣ ದ್ರೌಪದಿಯ ಕಾಲು ಒತ್ತುತ್ತಾನೆ ಅಂತ ಗಾಯನ ಇದೆ. ಹೀಗೆ ತಾವೆಲ್ಲ ಮಕ್ಕಳು ಓಡೋಡಿ ಬಂದು ಇಲ್ಲಿ ನಿಂತು ನಿಂತು ಸುಸ್ತಾಗಿರ್ತೀರಿ, ಆಗ ನಾನು ನಿಮಗೆ ಮಸಾಜ್ ಮಾಡ್ತೀನಿ, ಮಕ್ಕಳ ಕಾಲುಗಳನ್ನು ಒತ್ತುತ್ತೀನಿ ಅಂತ ಬಾಬಾ ಹೇಳ್ತಾರೆ. ಬಾಪ್ಸೆ ಮಿಲನ್ ಕಾ ಉತ್ಸಾಹ ಉಮಂಗ್ ಸದಾ ಆಗೆ ಬಡ್ತಾ ಹೈ. ಅಂದರೆ ನಿಮಗೆ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ರೂ ಸುಸ್ತೇ ಆಗೋದಿಲ್ಲ. ಕಾಲು ಒತ್ತುತ್ತಾರೆ ಅಂದರೆ ಅರ್ಥ ಏನು? ಎಷ್ಟು ಸಮಯದಿಂದ ನೀವಲ್ಲೇ ನಿಂತ್ಕೊಂಡ್ರು ಮಿಲನದ ಉತ್ಸಾಹ ಉಲ್ಲಾಸ ಇರುವ ಕಾರಣ ನಿಮಗೆ ಕಾಲು ನೋವು ಗೊತ್ತಾಗೋದಿಲ್ಲ, ಸುಸ್ತು ಆಗೋದಿಲ್ಲ. ಆ ಥರ ಬಾಬಾ ನಿಮಗೆ ಪ್ರೀತಿ ಶಕ್ತಿಯನ್ನು ಕೊಟ್ಟಿರ್ತಾರೆ. बाप दादा बच्चों को एक सेकंड भी नहीं भूलता. बाप एक है और बच्चे अनेक, परंतु अनेक बच्चों को भी एक सेकंड भी नहीं भूलते क्योंकि ಸಿಕ್ಕಿಲ್ಲದೆ. ಬಾಪ್ ದಾದಾರವರು ಮಕ್ಕಳನ್ನು ಒಂದು ಸೆಕೆಂಡೂ ಮರೆಯೋದಿಲ್ಲ. ಬಾಬಾ ಹೇಳ್ತಾರೆ, ನಾನೊಬ್ಬನೇ ಇದ್ದೀನಿ, ಮಕ್ಕಳು ನೀವು ಅನೇಕ ಜನ ಇದ್ದೀರಿ, ಆದರೆ ಒಂದು ಸೆಕೆಂಡು ನಾನು ಒಬ್ಬರನ್ನು ಮರೆಯೋದಿಲ್ಲ. देखो कहाँ कहाँ देश विदेश के कोने कोने से बाप ने आपको ढूंढा है. आप बाप को ढूंढ सके नहीं, भटकते रहे. और बाप ने भिन्न भिन्न देश, गांव, कस्बे, जहाँ भी बाप के बच्चे हैं वहाँ से ढूंढ लिया, अपना बना लिया. ಬಾಬಾ ಹೇಳ್ತಾರೆ, ಯಾಕೆ ನಿಮ್ಮನ್ನು ನೆನಪು ಮಾಡ್ತೀನಿ ಅಂದರೆ ನೀವು ನನ್ನ ಅತ್ಯಂತ ಪ್ರೀತಿಯ ಮಕ್ಕಳು. ಅನೇಕ ವರ್ಷಗಳಿಂದ ಅಗಲಿ ಪುನಃ ಸಿಕ್ಕಿರುವಂತಹ ಮಕ್ಕಳು. ನೀವು ನನ್ನನ್ನು ಸಾಕಷ್ಟು ಹುಡುಕಿದ್ರಿ, ಆದರೆ ನಾನು ನಿಮಗೆ ಸಿಗಲಿಲ್ಲ. ಈಗ ನಾನೇ ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ ಮತ್ತು ನಿಮ್ಮನ್ನು ಆರಿಸಿಕೊಂಡಿದ್ದೀನಿ. ಹಳ್ಳಿಯಲ್ಲಿ ಇರುವಂಥ ಮಕ್ಕಳನ್ನೂ ಸಹ ನಾನು ಆರಿಸ್ಕೊಂಡಿದ್ದೇನೆ. ಅಪ್ನಾ ಬನಾ ಲಿಯಾ ಹೈ. ಹುಡುಕಿ ನನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದೀನಿ. ಗೀತ ಗಾತೆ ಹೋನಾ ಮೈ ಬಾಬಾ ಕಾ ಬಾಬಾ ಮೇರಾ. ನ ಜಾತಿ ದೇಖಿ ನ ದೇಶ देखा न रंग देखा, सबके मस्तक पर एक ही रूहानी रंग देखा, ಜ್ಯೋತಿರ್ಬಿಂದು. ಬಾಬಾ ಮಕ್ಕಳನ್ನು ಆರಿಸಿಕೊಳ್ಳುವಾಗ ಮಕ್ಕಳ ಜಾತಿ ನೋಡಿಲ್ಲ, ಮಕ್ಕಳ ದೇಶ ನೋಡಲಿಲ್ಲ, ಮಕ್ಕಳ ದೇಹದ ಬಣ್ಣ ನೋಡಿಲ್ಲ. ಸದಾ ಮಕ್ಕಳ ಮಸ್ತಕದಲ್ಲಿರುವಂತಹ ಆತ್ಮಿಕ ಬಣ್ಣವನ್ನೇ ನೋಡಿದರು. ಅಂದರೆ ಮಸ್ತಕದಲ್ಲಿ ಇರುವಂತಹ ಜ್ಯೋತಿರ್ಬಿಂದು ಆತ್ಮನನ್ನೇ ನೋಡಿ ಬಾಬಾ ಮಕ್ಕಳನ್ನು ಆರಿಸಿಕೊಂಡರು. डबल फॉरेनर्स क्या समझते? क्या बाप ने जाति देखी? काला है, गोरा है, श्याम है,
सुंदर है कुछ नहीं मेरा है यह देखा. ವಿದೇಶದ ಮಕ್ಕಳು ತಾವು ಏನಂತ ತಿಳ್ಕೊಂಡಿದ್ದೀರಿ? ಬಾಬಾ ನಿಮ್ಮ ಜಾತಿ ನೋಡಿಲ್ಲ. ನೀವು ಕರ್ರಗಿದ್ದೀರಿ, ಬೆಳ್ಳಗಿದ್ದೀರಿ, ಶ್ಯಾಮ ಇದ್ದೀರಿ, ಸುಂದರ ಇದ್ದೀರಿ ಅಂತ ನೋಡಲಿಲ್ಲ. ಆದರೆ ಇವರೆಲ್ಲರೂ ನನ್ನ ಮಕ್ಕಳು ಎಂಬ ದೃಷ್ಟಿಯಿಂದ ನೋಡಿದರು. ತೋ ಬತಾओ ಬಾಪ್ ಕಾ ಪ್ಯಾರ್ ಹೈ ಯಾ ಆಪ್ ಕಾ ಪ್ಯಾರ್ ಹೈ, ಕಿಸ್ಕಾ ಹೈ? ಹಾಗಾದರೆ ಹೇಳಿ, ತಂದೆಗೆ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇದೆಯೋ ಅಥವಾ ನಿಮಗೆ ತಂದೆಯ ಮೇಲೆ ಹೆಚ್ಚಿನ ಪ್ರೀತಿ ಇದೆಯೇ? दोनों का है. बच्चे भी उत्तर देने में होशियार हैं. कहते हैं बाबा आप ही कहते हो ना कि प्यार से प्यार खींचता है. ಆಗ ಮಕ್ಕಳು ಹೇಳಿದರು, ನಿಮಗೂ ನಮ್ಮ ಮೇಲೆ ಇದೆ, ನಮಗೂ ನಿಮ್ಮ ಮೇಲೆ ಇದೆ. ಇಬ್ಬರಿಗೂ ಪರಸ್ಪರರ ಮೇಲೆ ಹೆಚ್ಚಿನ ಪ್ರೀತಿ ಇದೆ. ಉತ್ತರ ಕೊಡೋದ್ರಲ್ಲಿ ಮಕ್ಕಳು ಬಹಳ ಜಾಣರಾಗಿದ್ದೀರಿ. ಮಕ್ಕಳು ಹೇಳ್ತಾರೆ ಬಾಬೋರಿಗೆ, ಬಾಬಾ ನೀವೇ ಹೇಳ್ತೀರಿ ತಾನೆ ಪ್ರೀತಿಯನ್ನು ಎಳೀತದೆ ಅಂತೇಳಿ. ನಿಮಗೆ ನಮ್ಮ ಮೇಲೆ ಇರುವ ಪ್ರೀತಿ ಕಾರಣ ನಾವು ನಿಮ್ಮ ಕಡೆಗೆ ಆಕರ್ಷಣೆಯಾಗಿ ಬಂದಿದ್ದೀವಿ. ನೀವು ನಮ್ಮನ್ನು ಎಳ್ಕೊಂಡಿದ್ದೀರಿ. ನಮಗೆ ನಿಮ್ಮ ಮೇಲೆ ಇರುವ ಪ್ರೀತಿಯ ಕಾರಣ ನೀವು ನಮಗೆ ಸಿಕ್ಕಿದ್ದೀರಿ, ನೀವು ನಮ್ಮ ಹತ್ತಿರ ಬಂದಿದ್ದೀರಿ. तो आपका प्यार है तो हमारा भी है, तब तो खींचता है. ನಮಗೆ ನಿಮ್ಮ ಮೇಲೆ ಇರುವ ಪ್ರೀತಿಯ ಕಾರಣದಿಂದ ನೀವು ನಮ್ಮ ಹತ್ತಿರಕ್ಕೆ ಬಂದಿದ್ದೀರಿ. बच्चे भी होशियार है और बाप को खुशी है कि इतना हिम्मत उमंग उत्साह रखने वाले बच्चे हैं. ಮಕ್ಕಳು ಬಹಳ ಚತುರಾಗಿದ್ದಾರೆ. ಆದರೆ ಏನೇ ಇರಲಿ ತಂದೆಯ ಪ್ರೀತಿಯೇ ಮಕ್ಕಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ತಂದೆಯ ಪ್ರೀತಿ ಒಂದೇ ಥರ ಇರ್ತದೆ, ಏಕರಸವಾಗಿರ್ತದೆ. ಮಕ್ಕಳ ಪ್ರೀತಿ ಮೇಲೆ ಕೆಳಗೆ ಆಗ್ತಿರ್ತದೆ. ಆದರೂ ಸಹ ಬಾಬಾ ಹೇಳ್ತಾರೆ, ಇಷ್ಟೊಂದು ಖುಷಿ, ಉಲ್ಲಾಸ, ಉತ್ಸಾಹ, ಸಾಹಸ ನಿಮ್ಮಲ್ಲಿ ಇರೋದನ್ನು ನೋಡಿ ನನಗೂ ಖುಷಿ ಆಗ್ತಾ ಇದೆ. बाप दादा के पास 15 दिन के चार्ट का रिज़ल्ट आया. एक बात बाप दादा ने चारों ओर की रिज़ल्ट में देखी. मेजॉरिटी बच्चों का अटेंशन रहा है. परसेंटेज जितनी स्वयं भी चाहते उतनी नहीं है, परंतु अटेंशन है. प्रतिज्ञा को पूरा करने के लक्ष्य से आगे भी बढ़ रहे. आगे बढ़ते बढ़ते मंजिल पर पहुँच ही जाएंगे. ಬಾಪ್ ದಾದಾರವರು 15 ದಿನಗಳ ಚಾರ್ಟನ್ನು ನೋಡಿದರು. ಆ ಚಾರ್ಟಲ್ಲಿ ಬಾಬಾ ಏನು ನೋಡಿದರು ಅಂದರೆ, ಹೆಚ್ಚಿನ ಪ್ರಮಾಣದ ಮಕ್ಕಳು ಪುರುಷಾರ್ಥದ ಕಡೆಗೆ ವಿಶೇಷ ಗಮನ, ಅಟೆನ್ಷನ್ ಕೊಡ್ತಾ ಇದ್ದಾರೆ. ತಮ್ಮ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವ ಲಕ್ಷ್ಯದಿಂದ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮೈನಾರಿಟಿ ಕभी कभी अलबेलेपन में, कभी आलस्य के वश अटेंशन भी कम दे रहे. ಇನ್ನು ಕಡಿಮೆ ಪ್ರಮಾಣದ ಮಕ್ಕಳು ಹುಡುಗಾಟಿಕೆಯ ಕಾರಣ, ಆಲಸ್ಯದ ಕಾರಣ ಅಷ್ಟೊಂದು ತೀವ್ರ ಪುರುಷಾರ್ಥ ಮಾಡ್ತಿಲ್ಲ. उनका एक विशेष स्लोगन है, हो जाएंगे, जाना ही है, जाएंगे, हो जाएगा, यह है अलबेलापन. ಆಲಸಿ ಮಕ್ಕಳ ಸ್ಲೋಗನ್ ಏನಾಗಿದೆ ಅಂದರೆ, ಸಮಯ ಬಂದಾಗ ಆಗುವುದು, ಆಗೋದಂತೂ ಆಗಲೇಬೇಕು, ನೋಡೋಣ, ಮಾಡೋಣ ಎಂಬ ಶಬ್ದಗಳೇ ಅವರ ಆಲಸ್ಯದ ಪ್ರತೀಕ ಆಗಿದೆ. ಯಹ ಹೇ ಅಲ್ಬೇಲಾಪನ್, ಜಾನಾ ಹೀ ಹೇ ಯಹ ಹೇ ತೀವ್ರ ಪುರುಷಾರ್ಥ. ಮಾಡಲೇಬೇಕು, ತೀವ್ರಗತಿಯಿಂದ ಹೋಗಲೇಬೇಕು
ಮಾಡೇ ಮಾಡ್ತೀವಿ ಎನ್ನುವಂತಹ ಶಬ್ದಗಳು ತೀವ್ರ ಪುರುಷಾರ್ಥದ ಶಬ್ದಗಳಾಗಿವೆ. ಬಾಪ್ ದಾದಾ ವಾಯ್ದೆ ಸುनते हैं, वायदे बहुत अच्छे करते। बच्चे वायदे इतनी अच्छी हिम्मत से करते तो उस समय बाप दादा को भी बच्चे दिल खुश मिठाई खिला देते हैं, बाप भी खा लेते। ಮಕ್ಕಳು ಒಳ್ಳೊಳ್ಳೆ ಪ್ರತಿಜ್ಞೆಗಳನ್ನು ಮಾಡಿ ಬಾಬೋರ್ಗೆ ಖುಷಿ ಪಡಿಸ್ತಾರೆ. ಆ ಸಮಯದಲ್ಲಿ ತಂದೆಗೆ ದಿಲ್ ಖುಷ್ ಮಿಠಾಯಿ ತಿನ್ನಿಸ್ತಾರೆ. ಬಾಬಾನು ಆ ಮಿಠಾಯಿಯನ್ನು ತಿಂದುಬಿಡ್ತಾರೆ. ಲೇಕಿನ್ ವಾಯ್ದಾ ಅರ್ಥಾತ್ पुरुषार्थ में ज़्यादा से ज़्यादा फ़ायदा, अगर फ़ायदा नहीं तो वायदा ಸಮರ್ಥ नहीं. ಆದರೆ ವಾಯ್ದೆ ಮಾಡುವುದು ಅಂದರೆ ಲಾಭ ತಗೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಎಷ್ಟು ನೀವು ವಾಯ್ದೆಯನ್ನು ನಿಭಾಯಿಸ್ತೀರಿ ಅಷ್ಟೇ ನೀವು ಸಮರ್ಥ ಆಗ್ತೀರಿ. ವಾಯ್ದೆ ನಿಭಾಯಿಸಲಿಲ್ಲ ಅಂದರೆ ಸಮರ್ಥ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, वायदे के साथ तीव्र पुरुषार्थ की लगन को अग्नि रूप में लाओ, ज्वालामुखी बनो। समय प्रमाण रहे हुए जो भी मन के संबंध संपर्क के हिसाब किताब है उसको ज्वाला स्वरूप से ಭಸ್ಮ ಕರೋ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ನೀವು ಪ್ರತಿಜ್ಞೆಯ ಜೊತೆಗೆ ತೀವ್ರ ಪುರುಷಾರ್ಥದ ಅಗ್ನಿಯನ್ನು ಪ್ರಜ್ವಲಿಸಿರಿ, ಜ್ವಾಲಾಮುಖಿ ಆಗ್ರಿ. ಸಮಯದ ಅನುಸಾರವಾಗಿ ನಿಮ್ಮ ಮನಸ್ಸಿನ ಮತ್ತು ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಏನಿದೆ ಅದನ್ನು ಜ್ವಾಲಾ ಸ್ವರೂಪದ ಯೋಗದಿಂದ ಭಸ್ಮ ಮಾಡಿರಿ. लगन है इसमें बाप दादा भी पास करते, लेकिन अभी लगन को अग्नि रूप में लाओ. ಎಲ್ಲರಿಗೂ ಆಸೆ ಇದೆ, ಲಗನ್ ಇದೆ, ಮಾಡಬೇಕು ಅಂತ ಇಚ್ಛೆ ಇದೆ, ಅದರಲ್ಲಿ ಪಾಸ್ ಆಗಿದ್ದೀರಿ. ಆದರೆ ಆ ಒಂದು ಲಗನ್ ಏನಿದೆ, ಇಚ್ಛೆ ಏನಿದೆ, ಅದು ಈಗ ಅಗ್ನಿ ಸ್ವರೂಪ ಆಗಲಿ. विश्व में एक तरफ भ्रष्टाचार अत्याचार की अग्नि होगी, दूसरे तरफ आप बच्चों का पावरफुल योग अर्थात लगन की अग्नि ज्वाला रूप में आवश्यक है. यह ज्वाला रूप इस भ्रष्टाचार अत्याचार की अग्नि को समाप्त करेगा और सर्व आत्माओं को ಸಹಯೋಗ ದೇಗ. ವಿಶ್ವದಲ್ಲಿ ಒಂದು ಕಡೆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿ ಉರಿತಾ ಇದೆ, ಮತ್ತೊಂದು ಕಡೆ ತಾವು ಮಕ್ಕಳಲ್ಲಿ ಪವರ್ಫುಲ್ ಯೋಗದ ಅಗ್ನಿ ಪ್ರಜ್ವಲಿಸಬೇಕು. ಅಂದರೆ ಮಕ್ಕಳಲ್ಲಿ ಈಗ ಜ್ವಾಲಾ ಸ್ವರೂಪದ ಯೋಗ ಬೇಕಾಗಿದೆ. ಈ ಜ್ವಾಲಾ ಸ್ವರೂಪದ ಅಗ್ನಿ ಭ್ರಷ್ಟಾಚಾರ ಮತ್ತು ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಮತ್ತು ಸರ್ವ ಆತ್ಮರಿಂದ ನಿಮಗೆ ಸಹಯೋಗ ಸಿಗುವುದು. आपकी लगन ज्वाला रूप की हो तो यह याद की अग्नि उस अग्नि को समाप्त करेगी और दूसरे तरफ आत्माओं को परमात्मा संदेश की शीतल स्वरूप की ಅನುಭೂತಿ कराएगी. ನಿಮ್ಮ ನೆನಪಿನ ಅಗ್ನಿ ಆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಮತ್ತು ಎಲ್ಲ ಆತ್ಮರಿಗೆ ಪರಮಾತ್ಮನ ಸಂದೇಶ ಶೀತಲ ಸ್ವರೂಪದ ಅನುಭವ ಮಾಡಿಸುವುದು. बेहद की वैराग्य वृत्ति प्रज्वलित कराएगी. एक तरफ भस्म करेगी, दूसरे तरफ शीतल भी करेगी. ನಿಮ್ಮ ಯೋಗ ಅಗ್ನಿಯಿಂದ ಎಲ್ಲರಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಜಾಗೃತ ಆಗುವುದು.
ಒಂದು ಕಡೆ ನಿಮ್ಮ ಯೋಗ ಅಗ್ನಿ ಅವರ ಪಾಪಗಳನ್ನು ಭಸ್ಮ ಮಾಡುವುದು, ಮತ್ತೊಂದು ಕಡೆ ಅವರಿಗೆ ಶೀತಲ ಸ್ವರೂಪದ ಅನುಭವ ಮಾಡುವುದು. ಆದ್ದರಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯ ಅಲೆಗಳನ್ನು ಈಗ ನೀವು ಹರಡಿಸಬೇಕು. ಸಮಯದ ಅನುಸಾರವಾಗಿ ಈಗ ಜ್ವಾಲಾ ಸ್ವರೂಪ ಆಗಬೇಕು. ನಿಮ್ಮ ಯಾದಗಾರದಲ್ಲಿ ಶಕ್ತಿಯರನ್ನು ಶಕ್ತಿ ಸ್ವರೂಪದ ರೂಪದಲ್ಲಿ ತೋರಿಸಿದರೆ ಈಗ ಮಹಾಶಕ್ತಿಯ ಸ್ವರೂಪ ಪ್ರತ್ಯಕ್ಷ ಆಗಬೇಕು. ನೀವು ಸರ್ವಶಸ್ತ್ರಧಾರಿಗಳು ಆಗಬೇಕು. ಪಾಂಡವರೇ ಇರಲಿ, ಶಕ್ತಿಯರೇ ಇರಲಿ, ಎಲ್ಲರೂ ಜ್ಞಾನಸಾಗರದಿಂದ ಹುಟ್ಟಿದ ಜ್ಞಾನ ನದಿಗಳಾಗಿದ್ದೀರಿ. ಸಾಗರ ಅಲ್ಲ, ಜ್ಞಾನ ನದಿಗಳು, ಜ್ಞಾನ ಗಂಗೆಯರಾಗಿದ್ದೀರಿ. ಜ್ಞಾನ ಗಂಗೆಯರು ಇತರ ಆತ್ಮರಿಗೆ ನೀವು ಜ್ಞಾನದ ಶೀತಲತೆಯಿಂದ ಅವರನ್ನು ಪಾಪಗಳಿಂದ ಮುಕ್ತ ಮಾಡಿರಿ. ಇದು ವರ್ತಮಾನ ಸಮಯದಲ್ಲಿ ತಾವು ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯ ಆಗಿದೆ. ಶಕ್ತಿಯರನ್ನು ಮಹಾಶಕ್ತಿಯ ರೂಪದಲ್ಲಿ ಈಗ ಜನ ನೋಡಲು ಇಷ್ಟಪಡ್ತಾ ಇದ್ದಾರೆ. ಲೌಕಿಕದಲ್ಲಿ ಶಕ್ತಿಯರ ಕೈಗಳಲ್ಲಿ ಅನೇಕ ಶಸ್ತ್ರಗಳನ್ನು ತೋರಿಸಿದ್ದಾರೆ. ಆ ಥರ ನೀವು ಸರ್ವಶಕ್ತಿಗಳನ್ನು ಧರಿಸಿ ನಿಮ್ಮ ಶಸ್ತ್ರಧಾರಿ ಸ್ವರೂಪವನ್ನು ತೋರಿಸಿರಿ. बाप पूछते हैं कि यह सेवा कितनी की है. बच्चे पूछते हैं इस साल क्या सेवा करें. तो बाप बताते अभी समय अनुसार बच्चे वानप्रस्थ अवस्था में है. जैसे वानप्रस्थी अपने समय साधन सब बच्चों को देकर वानप्रस्थ हो जाते, तो आप सभी भी अपने समय का खजाना, श्रेष्ठ संकल्प का खजाना औरों के प्रति लगाओ. ಮಕ್ಕಳು ತಂದೆಗೆ ಕೇಳ್ತಾ ಇದ್ದಾರೆ, ಬಾಬಾ ಈ ವರ್ಷ ನಾವು ಯಾವ ಸೇವೆಯನ್ನು ಮಾಡಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೇಗೆ ಲೌಕಿಕದ ವಾನಪ್ರಸ್ಥಿಗಳು ವಾನಪ್ರಸ್ಥ ಅವಸ್ಥೆಗೆ ಬಂದಾಗ ಮಕ್ಕಳಿಗೆ ಎಲ್ಲ ಜವಾಬ್ದಾರಿಗಳನ್ನು ಕೊಟ್ಟು ಸಾಧನಗಳನ್ನು ಕೊಟ್ಟು ತಾವು ನಿವೃತ್ತ ಆಗಿಬಿಡ್ತಾರೆ. ಹಾಗೆ ಈಗ ನೀವು ಮಕ್ಕಳು ಸಮಯದ ಖಜಾನೆ, ಸಂಕಲ್ಪದ ಖಜಾನೆಯನ್ನು ಅನೇಕರ ಸೇವೆಗಾಗಿ ಉಪಯೋಗಿಸಿರಿ. ನಿಮ್ಮ ಪ್ರತಿಯಾಗಿ ಅಲ್ಲ, ಅನ್ಯರ ಪ್ರತಿಯಾಗಿ ಅದನ್ನು ಉಪಯೋಗ ಮಾಡಿರಿ. अन्य के प्रति लगाने से स्वयं भी उस सेवा का प्रत्यक्ष फल खाने के निमित्त बन जाएंगे. मनसा सेवा, वाचा सेवा और सबसे ज़्यादा चाहे ब्राह्मण जो भी संबंध संपर्क में आते उनको कुछ न कुछ मास्टर दाता बन देते जाओ. निस्वार्थ बन खुशी दो, शांति दो, आनंद की अनुभूति कराओ, प्रेम की अनुभूति कराओ. देना है और देना माना स्वतः ही लेना है. ಈ ವರ್ಷದಲ್ಲಿ ಪರಿವಾರದ ಬ್ರಾಹ್ಮಣ ಮಕ್ಕಳೇ ಇರಬಹುದು, ಹೊರಗಿನ ಸಂಬಂಧ ಸಂಪರ್ಕದ ಆತ್ಮಗಳೇ ಇರಬಹುದು, ಎಲ್ಲರಿಗೂ ನೀವು ಮಾಸ್ಟರ್ ದಾತ ಆಗಿ ಕೊಡ್ತಾ ಹೋಗ್ರಿ. ನಿಸ್ವಾರ್ಥ ಭಾವನೆಯಿಂದ ಖುಷಿಯನ್ನು ಕೊಡಿ, ಶಾಂತಿ ಕೊಡಿ, ಆನಂದದ ಅನುಭವ ಮಾಡಿಸ್ರಿ, ಪ್ರೇಮದ ಅನುಭವ ಮಾಡಿಸ್ರಿ. ಹೀಗೆ ಕೊಡುವುದು ಅಂದರೆ ಪಡೆದುಕೊಳ್ಳುವುದಾಗಿದೆ. आप मास्टर दाता के पास आकर कोई खाली नहीं जाए. जैसे ब्रह्मा बाप को देखा चलते फिरते कोई भी बच्चा सामने आया तो कुछ न कुछ अनुभूति के बिना खाली नहीं जाता. अब चेक करो, जो भी आया मिला, कुछ दिया, वह खाली गया.
देने के बिना तुम रह नहीं सकते हो। खजानों से जो भरपूर होते हैं वह सदा देते रहते हैं। अखुट अखंड दाता बनो, कोई मांगे नहीं। दाता कभी यह नहीं देखता कि यह मांगे तो दे। अखुट महादानी महादाता ಸ್ವಯಂ ही देता है। ನಿಮ್ಮ ಹತ್ತಿರ ಯಾರೇ ಬಂದ್ರೂ ಸಹ ಅವರಿಗೆ ಒಂದಿಲ್ಲ ಒಂದು ರೀತಿಯ ಅನುಭವ ಮಾಡಿಸಿ ಕಳಿಸ್ರಿ. ಅವರು ಕೇಳಿದಾಗ ಕೊಡಬೇಕು ಅಂತಲ್ಲ, ಆದರೆ ಸದಾ ಮಹಾದಾನಿ ಮಹಾದಾತ ಆಗಿ ಕೊಡ್ತಾ ಹೋಗ್ರಿ. आप दाता द्वारा मिला हुआ देते हो. ನೀವಾದರೂ ಯಾರಿಂದ ಇಸ್ಕೊಂಡು ಕೊಡ್ತಾ ಇದ್ದೀರಿ? ತಂದೆ ಕೊಟ್ಟಿದ್ದನ್ನು ನೀವು ಕೊಡ್ತಾ ಇದ್ದೀರಿ. ब्राह्मण कोई भिखारी नहीं लेकिन सहयोगी है, तो आपस में ब्राह्मणों को एक दो में दान नहीं देना, सहयोग देना, यह है पहला नंबर सेवा. ಬ್ರಾಹ್ಮಣ ಪರಿವಾರದ ಆತ್ಮರು ಭಿಕಾರಿಗಳಲ್ಲ. ಆದ್ದರಿಂದ ಅವರು ಕೇಳಲಿ ನಂತರ ನಾನು ಕೊಡ್ತೀನಿ ಅಂತ ಅನ್ನಬಾರದು. ಆದರೆ ಎಲ್ಲರಿಗೂ ಸಹಯೋಗ ಕೊಡ್ತಾ ಹೋಗಬೇಕು, ಪರಸ್ಪರರ ಸಹಯೋಗಿಯಾಗಬೇಕು. ಬ್ರಾಹ್ಮಣರಿಗೆ ದಾನ ಕೊಡೋದಲ್ಲ, ಆದರೆ ಸಹಯೋಗ ಕೊಡಬೇಕಾಗಿದೆ. ಇದು ನಂಬರ್ 1 ಸೇವೆಯಾಗಿದೆ. ಇನ್ನು ವಿದೇಶದವರು आवाज़ फैलाने के माइक निकाले हैं, तो विदेश के बच्चों ने आपस में इस कार्य को किया, प्लान बनाया तो प्रैक्टिकल किया. लेकिन भारत में जो 13 जोन है, हर एक जोन से कम एक ऐसा विशेष निमित्त सेवाधारी बने जिसको माइक कहो या कुछ भी कहो, आवाज़ फैलाने वाले कोई निमित्त बनाओ. यह बाप दादा ने कम से कम कहा है. लेकिन बड़े बड़े देश में ऐसे निमित्त बनने वाले हैं, तो सिर्फ जोन वाले नहीं लेकिन बड़े देशों से भी ऐसे तैयार कर प्रोग्राम बनाना. ವಿದೇಶದ ಮಕ್ಕಳು ಅನೇಕ ವಿಶೇಷ ಆತ್ಮರನ್ನು ತಯಾರು ಮಾಡಿದ್ದಾರೆ, ಮೈಕ್ ಆತ್ಮರನ್ನು ತಯಾರು ಮಾಡಿದ್ದಾರೆ. ಹಾಗೆ ಭಾರತದ 13 ವಲಯದವರು ನೀವು ಸಹ ವಿಶೇಷ ಆತ್ಮರನ್ನು, ವಿಶೇಷ ಸೇವೆಗೆ ನಿಮಿತ್ತ ಆಗುವಂತಹ ಆತ್ಮರನ್ನು ತಯಾರು ಮಾಡಿರಿ. ದೇಶ ವಿದೇಶದವರು ಇಂಥ ಮೈಕ್ಗಳನ್ನು ತಯಾರು ಮಾಡಿರಿ. बाप दादा ने विदेश के बच्चों को दिल ही दिल में मुबारक दी, मुख से भी दे रहे हैं. वैसे बाप दादा जानते हैं भारत में और ही सहज है, लेकिन अभी कुछ क्वालिटी की सेवा कर सहयोगी समीप लाओ. ವಿದೇಶದ ಮಕ್ಕಳು ಇಂಥ ಸೇವೆ ಮಾಡಿದ್ದಕ್ಕೆ ಬಾಬಾ ಅವರಿಗೆ ಸಾಕಷ್ಟು ಅಭಿನಂದನೆಗಳನ್ನು ಮನಸ್ಸಿನ ಮೂಲಕ ಸಲ್ಲಿಸಿದ್ದಾರೆ. ಇವತ್ತು ಮುಖದಿಂದನೂ ಬಾಬಾ ವಿದೇಶದ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಭಾರತದಲ್ಲಿ ಸೇವೆ ಮಾಡುವುದು ಬಹಳ ಸಹಜ ಇದೆ. ಆದ್ದರಿಂದ ಭಾರತದ ಮಕ್ಕಳು ಕ್ವಾಲಿಟಿ ಸೇವೆ ಮಾಡಿ ಸಹಯೋಗಿ ಆತ್ಮರನ್ನು ಸಮೀಪಕ್ಕೆ ಕರ್ಕೊಂಡು ಬನ್ನಿ. साथ साथ ब्राह्मण आत्माओं में और भी समीप लाने के लिए एक तरफ मधुबन में चारों ओर ज्वाला स्वरूप का वायुमंडल बनाने के लिए जिसको भट्टी कहते हो वह करो. चाहे आपस में संगठन में रूह रूहान करके ज्वाला स्वरूप का अनुभव कराओ और आगे बढ़ाओ. इस सेवा में जब लग जाएंगे तो छोटी छोटी बातें जिसमें समय लगता, मेहनत लगती, वह ऐसे होगा जैसे ज्वालामुखी हाईएस्ट स्टेज, और उसके आगे यह समय देना, मेहनत करना एक गुड़ियों का खेल अनुभव होगा. ಬ್ರಾಹ್ಮಣ ಆತ್ಮರಿಗೂ ಸಹ ಇನ್ನೂ ತಂದೆಯ ಸಮೀಪ ತರುವುದಕ್ಕಾಗಿ
ವಿಶೇಷ ಭಟ್ಟಿ ಕಾರ್ಯಕ್ರಮಗಳನ್ನು ಮಾಡಿರಿ, ಸಂಘಟನೆಯಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಿರಿ, ಜ್ವಾಲಾ ಸ್ವರೂಪದ ಅನುಭವ ಮಾಡಿರಿ. ಆಗ ಸೇವೆಯಲ್ಲಿ ಏನು ಸ್ವಲ್ಪ ಕಷ್ಟ ಆಗ್ತಾ ಇದೆ, ವಿಘ್ನಗಳು ಬರ್ತಾ ಇದ್ದಾವೆ, ಅವೆಲ್ಲ ಆಟದ ಸಮಾನ समाप्ति ಆಗ್ತವೆ. स्वतः ही सहज ही सेफ हो जाएंगे. बाप दादा ने कहा, सबसे ज़्यादा बाप दादा को रहम पड़ता जब मास्टर सर्वशक्तिवान बच्चे छोटी छोटी बातों के लिए मेहनत करते हैं. ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು ಸಣ್ಣ ಸಣ್ಣ ವಿಷಯದಲ್ಲಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ. ಆಗ ಮಕ್ಕಳ ಪರಿಶ್ರಮ ನೋಡಿ ತಂದೆಗೆ ದಯೆ ಬರ್ತದೆ. ಮೊಹಬ್ಬತ್ ಜ್ವಾಲಾ ರೂಪ ಕಿ ಕಮ್ ಹೇ, ತಬ್ ಮೆಹನತ್ ಲಗ್ತಿ ಹೇ. ಜ್ವಾಲಾ ಸ್ವರೂಪದ ಪ್ರೀತಿ ಏನು ಇರಬೇಕಾಗಿದೆಯೋ ಅದು ಕಡಿಮೆ ಇದೆ. ಪ್ರೇಮದ ಶಕ್ತಿ ಕಡಿಮೆ ಇರುವ ಕಾರಣ ಪರಿಶ್ರಮ ಅನುಭವ ಆಗ್ತಿದೆ. ಮೆಹನತ್ ಸೆ ಮುಕ್ತ ಬನೋ, अलबेले नहीं बनना, मेहनत से मुक्त. ऐसे नहीं सोचना मेहनत नहीं करनी है तो आराम से सो जाओ, लेकिन मोहब्बत से मेहनत ख़त्म करो, अलबेलेपन से नहीं. ಹಾಗಾದರೆ ಪರಿಶ್ರಮನೇ ಮಾಡಬಾರದು ಅಂದರೆ ಆರಾಮಾಗಿ ಮಲ್ಕೊಳ್ಳೋಣ ಅಂತ ವಿಚಾರ ಮಾಡಬೇಡಿ. ಪರಮಾತ್ಮನ ಪ್ರೀತಿಯ ಆಧಾರದಿಂದ ಆ ಪರಿಶ್ರಮವನ್ನು ಸಮಾಪ್ತಿ ಮಾಡಿರಿ. ಪರಿಶ್ರಮ ಮಾಡಬಾರದು ಅಂದರೆ ಆಲಸಿ ಆಗುವುದಲ್ಲ, ಹುಡುಗಾಟಿಕೆ ಮಾಡುವುದು ಅಲ್ಲ. ಬಾಪ್ ದಾದಾ ಕೋ ಆನಾ ತೋ ಹೈ ಹಿ, ಪೂಛತೆ ಹೈ ಆಗೆ ಕ್ಯಾ ಹೋಗಾ. बाप दादा आएंगे या नहीं आएंगे. बाप दादा ना तो नहीं करते, हाँ जी ही करते. ಮುಂದಿನ ವರ್ಷವೂ ಸಹ ಬಾಬೋರು ಮಿಲನ ಮಾಡಲಿಕ್ಕಾಗಿ ಅವಶ್ಯ ನಾನು ಬರ್ತೀನಿ, ನಾನೆಂದೂ ಇಲ್ಲ ಅಂತ ಹೇಳೋದಿಲ್ಲ. ಬಚ್ಚೆ ಕಹತೆ ಹೇ ಹಜೂರ್, ಬಾಪ್ ಕಹತೆ ಹೇ जी हाजिर. तो समझा क्या करना है, क्या नहीं करना है. अभी मेहनत मुक्त वर्ष मनाओ, मोहब्बत से, आलस्य से नहीं. यह पक्का याद रखना. ನೀವು ಹಜೂರ್ ಅಂತ ಕರೆದ್ರೆ ಬಾಬಾ ಹಾಜಿರ್ ಆಗಿಬಿಡ್ತಾರೆ. ಆದ್ದರಿಂದ ಈ ವರ್ಷವನ್ನು ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಆಚರಿಸ್ರಿ. ಪ್ರೇಮದಿಂದ ಪರಿಶ್ರಮ ಮುಕ್ತ ಆಗ್ರಿ ವಿನಃ ಆಲಸ್ಯದಿಂದ ಪರಿಶ್ರಮ ಮುಕ್ತ ಆಗೋದಲ್ಲ. अच्छा ठीक है, सब संकल्प पूरे हो गए. जानकी दादी से पूछते हैं, कुछ रहा? दादी तो मुस्कुरा रही है. खेल पूरा हो गया. यह ऑपरेशन भी क्या है, खेल में खेल है. खेल अच्छा रहा ना. ದಾದಿಯವ್ರಿಗೆ ಬಾಬೋರು ಹೇಳ್ತಿದ್ದಾರೆ, ನೀವೇನು ಆಪ್ರೇಷನ್ ಮಾಡ್ಕೊಂಡು ಬಂದಿದ್ದೀರಿ ಅದು ಸಹ ನಿಮಗೆ ಒಂದು ಆಟ ಆಗಿತ್ತು ಅಂಥೇಳಿ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಬಾಬಾ ಪೂರೈಸ್ತಾ ಇದ್ದಾರೆ ಅಂತಲೂ ಬಾಬಾ ತಿಳಿಸ್ತಾ ಇದ್ದಾರೆ. ನಂತರ ಬಾಬಾ ಸಭೆಯಲ್ಲಿ ಎಲ್ಲರಿಂದನೂ ಯೋಗದ ಡ್ರಿಲ್ ಮಾಡಿಸಿದರು. सेकंड में बिंदी स्वरूप मन बुद्धि को एकाग्र करने का अभ्यास बार बार कहो. ಕ್ಷಣದಲ್ಲಿ ಬಿಂದು ಸ್ವರೂಪದ ಅಭ್ಯಾಸ ಬಾರಿ ಬಾರಿಗೂ ಮಾಡ್ತಾ ಇರಬೇಕು. स्टॉप कहा और सेकंड में व्यर्थ देह भान से मन बुद्धि एकाग्र हो जाए. ऐसी कंट्रोलिंग पावर सारे दिन में ಯೂಸ್ ಕರ್ಕೆ ದೇಖೋ. ಸ್ಟಾಪ್ ಅಂತ ಹೇಳಿದ ಕೂಡಲೇ ವ್ಯರ್ಥದಿಂದ ದೇಹ ಅಭಿಮಾನದಿಂದ ನೀವು ಮುಕ್ತ ಆಗಿ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಪರಮಧಾಮದಲ್ಲಿ ಏಕಾಗ್ರ ಆಗಬೇಕು. ಅಂತಹ ಒಂದು ನಿಯಂತ್ರಣ ಶಕ್ತಿ ನಿಮ್ಮಲ್ಲಿ ಬರಬೇಕು. ऐसे नहीं ऑर्डर करो कंट्रोल और 2 मिनट के बाद कंट्रोल हो, 5 मिनट के बाद कंट्रोल हो, इसको कंट्रोलिंग पावर नहीं कहेंगे. ಸ್ಟಾಪ್ ಅಂತ
ಹೇಳಿದ ಮೇಲೆ 2 ನಿಮಿಷ 5 ನಿಮಿಷಗಳ ನಂತರ ನಿಮ್ಮ ವ್ಯರ್ಥ ಸಂಕಲ್ಪಗಳು ಸ್ಟಾಪ್ ಆಗ್ತವೆ ಅಂದರೆ ಅದು ನಿಯಂತ್ರಣ ಶಕ್ತಿ ಅಲ್ಲ. सेकंड में होना है, मिनट में होता है, ज़्यादा मिनट में होता है, क्या होता है सब ಚೆಕ್ करते जाओ. ಸ್ಟಾಪ್ ಅಂದ ಕೂಡಲೇ ನಿಮ್ಮ ವ್ಯರ್ಥ ಸಂಕಲ್ಪಗಳು ಸ್ಟಾಪ್ ಆಗ್ತವೆಯೇ ಅಥವಾ 1 ನಿಮಿಷ ಹಿಡಿತದೆ 2 ನಿಮಿಷ ಹಿಡಿತದೆ ಎಷ್ಟು ಸಮಯ ಹಿಡಿತದೆ ಅಂತ ಚೆಕ್ ಮಾಡಿಕೊಡಿ. सभी को 3 मास का चार्ट पक्का करना है. सर्टिफिकेट लेना है. पहले स्वयं को सर्टिफिकेट देना, फिर बाप दादा देंगे. ಈ ಥರ 3 ತಿಂಗಳ ಚಾರ್ಟನ್ನು ಪಕ್ಕಾ ಮಾಡ್ಕೊಳ್ಳಿ. ನೀವೇ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು. ನಂತರ ಬಾಪ್ ದಾದಾರವರು ಸಹ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. चारों ओर के परमात्मा पालना के अधिकारी आत्माओं को, परमात्मा पढ़ाई के अधिकारी श्रेष्ठ आत्माओं को, परमात्मा प्राप्तियों से संपन्न आत्माओं को, सदा बिंदी की विधि से तीव्र पुरुषार्थी आत्माओं को, सदा मेहनत से मुक्त रहने वाले मोहब्बत में समाये हुए बच्चों को, ज्वाला स्वरूप विशेष आत्माओं को बाप दादा का याद प्यार और नमस्ते. ಹೀಗೆ 4 ಕಡೆಯ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮರಿಗೆ, ಪರಮಾತ್ಮ ಶಿಕ್ಷಣದ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ, ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರುವಂತಹ ಆತ್ಮರಿಗೆ, ಸದಾ ಬಿಂದು ಸ್ವರೂಪದ ವಿಧಾನದಿಂದ ತೀವ್ರ ಪುರುಷಾರ್ಥ ಮಾಡುವಂತಹ ಆತ್ಮರಿಗೆ, ಪರಿಶ್ರಮದಿಂದ ಮುಕ್ತ ಆಗಿ ಪರಮಾತ್ಮನ ಪ್ರೇಮದ ಅನುಭವ ಮಾಡುವಂತಹ ಮಕ್ಕಳಿಗೆ, ಜ್ವಾಲಾ ಸ್ವರೂಪ ವಿಶೇಷ ಆತ್ಮರಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. वरदान. शुद्ध और समर्थ संकल्पों की शक्ति से व्यर्थ वाइब्रेशन को समाप्त करने वाले सच्चे सेवाधारी भव. ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ವಾತಾವರಣವನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಸೇವಾಧಾರಿ ಆಗಿರಿ. कहा जाता है संकल्प भी सृष्टि बना देता है. जब कमज़ोर और व्यर्थ संकल्प करते हो तो व्यर्थ वायुमंडल की सृष्टि बन जाती है. सच्चे सेवाधारी वह है जो अपने शुद्ध शक्तिशाली संकल्पों से पुराने वाइब्रेशन को भी समाप्त कर दे. ಸಂಕಲ್ಪದಿಂದ ಸೃಷ್ಟಿ ಆಗ್ತದೆ ಅಂತ ಹೇಳಿಕೆ ಇದೆ. ಹಾಗೆ ನೀವು ಮಕ್ಕಳು ದುರ್ಬಲ ಮತ್ತು ವ್ಯರ್ಥ ಸಂಕಲ್ಪ ಮಾಡಿದಾಗ ಅಲ್ಲಿ ದುರ್ಬಲ ವಾತಾವರಣದ ನಿರ್ಮಾಣ ಆಗ್ತದೆ. ಆದ್ದರಿಂದ ಸತ್ಯ ಸೇವಾಧಾರಿ ಯಾರೆಂದರೆ ಯಾರು ತಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ವ್ಯರ್ಥ ವಾತಾವರಣವನ್ನು ಪರಿವರ್ತನೆ ಮಾಡ್ತಾರೆ, ಸಮಾಪ್ತಿ ಮಾಡ್ತಾರೆ, ಅವರೇ ನಿಜವಾದ ಸೇವಾಧಾರಿಗಳು. जैसे साइंस वाले शस्त्र से शस्त्र को ख़त्म कर देते, एक विमान से दूसरे विमान को गिरा देते, ऐसे आपके शुद्ध समर्थ संकल्प का वाइब्रेशन व्यर्थ वाइब्रेशन को समाप्त कर दे. अब ऐसी सेवा करो. ಹೇಗೆ ವಿಜ್ಞಾನಿಗಳು ಶಸ್ತ್ರದಿಂದ ಶಸ್ತ್ರವನ್ನು ನಾಶ ಮಾಡ್ತಾರೆ, ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನು ಬೀಳಿಸ್ತಾರೆ, ಹಾಗೆ ತಮ್ಮ ಶುದ್ಧ ಸಮರ್ಥ ಸಂಕಲ್ಪದ ಶಕ್ತಿಯಿಂದ ವ್ಯರ್ಥ ವಾತಾವರಣವನ್ನು ಸಮಾಪ್ತಿ ಮಾಡಿರಿ. ಇಂತಹ ಸೇವೆ ಈಗ ನೀವು ಮಾಡಬೇಕು. ಸ್ಲೋಗನ್. विघ्न रूपी सोने के महीन धागों से मुक्त बनो, मुक्ति वर्ष मनाओ. ವಿಘ್ನಗಳ
ಚಿನ್ನದ ಸೂಕ್ಷ್ಮ ಬಂಧನದಿಂದ ಮುಕ್ತ ಆಗಿರಿ. ಮುಕ್ತಿ ವರ್ಷವನ್ನು ಆಚರಿಸಿರಿ. ಓಂ ಶಾಂತಿ.